ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ನಾನಿವತ್ತೇನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ಆಗಲೇ ಗೆಸ್ ಆಗಿರುತ್ತೆ ಅಲ್ವಾ. ಪಡ್ಡು ಮಾಡ್ತಾಯಿದ್ದೀನಿ. ಅದೇ ಬರೀ ಪಡ್ಡು ಮಾಡ್ತಾಯಿಲ್ಲ, ಮಸಾಲ ಪಡ್ಡು ಮಾಡ್ತಾಯಿದ್ದೀನಿ. ಮಸಾಲ ಪಡ್ಡು ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಹಾಗಿದ್ರೆ ಇದಕ್ಕೆ ನಾನು ಸಬ್ಬಸಿಗೆ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಅಂತ ಹೇಳ್ತಾರಲ್ಲ, ಅದನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಸಣ್ಣದಾಗೆ ಹೆಚ್ಚಿ ಇಟ್ಕೊಳ್ಬೇಕು. ಇದನ್ನು ಕ್ಯಾರೆಟ್ ತುರಿ, ತೆಂಗಿನಕಾಯಿ ತುರಿ, ಅರ್ಧ ಸ್ಪೂನ್ ಜೀರಿಗೆ, ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್ಮು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಒಂದು 3, ತುರಿದಿಟ್ಕೊಂಡಿರೋ ಶುಂಠಿ, ಬಿಳಿ ಎಳ್ಳು ಹುರಿದು ಇಟ್ಕೊಂಡಿದ್ದೀನಿ, ಇದೊಂದು 2 ಸ್ಪೂನ್ ತೊಗೊಂಡಿದ್ದೀನಿ. ಇದು ಉಪ್ಪು 1 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾವು ಪಡ್ಡಿನ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಪಡ್ಡಿನ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಲೋಟ ಅಕ್ಕಿ, ಸಣ್ಣ ಲೋಟದಲ್ಲಿ ಉದ್ದಿನಬೇಳೆ ಹಾಕಿ ನೆನೆಸಿ 4 ಗಂಟೆ ಇಟ್ಟಿದ್ದೆ. ರುಬ್ಬಿಕೊಳ್ಬೇಕಾದ್ರೆ ಅವಲಕ್ಕಿ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ. ಓವರ್ನೈಟ್ ಬಿಟ್ಬಿಟ್ಟು ಬೆಳಗ್ಗೆ ರೆಡಿ ಮಾಡ್ತಾಯಿದ್ದೀನಿ ಪಡ್ಡಿಗೆ. ಇದಕ್ಕೆ ನಾವು ಕ್ಯಾರೆಟ್ ತುರಿ, ಕ್ಯಾಪ್ಸಿಕಮ್ಮು, ಶುಂಠಿ, ಜೀರಿಗೆ, ಹಸಿಮೆಣಸು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹುರ್ಕೊಂಡಿರೋ ಬಿಳಿ ಎಳ್ಳು, ಸಬ್ಬಸಿಗೆ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದು ಹಿಟ್ಟಿಗಿನ್ನ ತರಕಾರಿನೇ ಜಾಸ್ತಿ ಆಯಿತು ಅಂತ ಅಂದ್ಕೊತಿದ್ದೀರಾ? ಏನಿಲ್ಲ, ನೀವು ಮಾಡಿದ್ಮೇಲೆ ನೋಡಿ ಪಡ್ಡೊಳಗಡೆ ತರಕಾರಿನೇ ಕಾಣಿಸೋದಿಲ್ಲ, ಅಷ್ಟು ಕಮ್ಮಿ ಅನಿಸುತ್ತೆ. ಇಷ್ಟು ಕಲಿಸ್ಕೊಂಡ್ರೆ ಸಾಕು. ಪಡ್ಡಿನ ಹಿಟ್ಟು ರೆಡಿ ಇದೆ. ಇದಕ್ಕೊಂದು ಚಟ್ನಿ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ. ಬನ್ನಿ ಅದನ್ನು ತೋರಿಸ್ತೀನಿ. ಒಂದು ಜಾರಿಗೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ನಾನು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು. ಕಡಲೆ ತಗೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಇಷ್ಟಾದರೆ ಸಾಕು. ತುಂಬ ನೈಸಾಗಿ ರುಬ್ಕೊಳ್ಳೋಕೆ ಹೋಗ್ಬಿಡಿ. ಸ್ವಲ್ಪ ತರಿ ಆಗಿರಲಿ. ಕಾಯಿ ಚಟ್ನಿನ ಸ್ವಲ್ಪ ತರಿ ಆಗಿದೆ ಚೆಂದ. ಇದಕ್ಕೊಂದು ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಇಂಗು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣಂತೆ. ಒಗ್ಗರಣೆ ರೆಡಿ ಇದೆ. ಇದನ್ನು ಚಟ್ನಿಗೆ ಬಗ್ಗಿಸ್ಕೊಳ್ಳೋಣ. ನೋಡಿ, ಒಗ್ಗರಣೆ ಹಾಕಿದ್ಮೇಲೆ ಚಟ್ನಿ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆಯಲ್ಲ, ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ಚಟ್ನಿ ರೆಡಿ ಆಯಿತು. ಪಡ್ಡು ಮಾಡಬೇಕಲ್ವ. ಬನ್ನಿ ಪಡ್ಡು ಶುರು ಮಾಡೋಣ. ನಾನು ಹಂಚು ಇಟ್ಕೊಂಡಿದ್ದೀನಿ. ಬಿಸಿ ಆದಮೇಲೆ ಎಣ್ಣೆ ಹಚ್ಕೊಳ್ಬೇಕು. ಇದು ನೀಟಾಗಿ ಎಣ್ಣೆ ಹಚ್ಕೊಂಡಿಲ್ಲ ಅಂದರೆ ಪಡ್ಡು ಹಾಕಿದ್ಮೇಲೆ ಪಡ್ಡು ಹಂಚಿಗೆ ಅಂಟ್ಕೊಂಡ್ಬಿಡುತ್ತೆ. ನೋಡಿ, ಈ ಥರ ಕರೆಕ್ಟಾಗಿ ಎಲ್ಲ ಕಡೆ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ನಾವು ಸ್ವಲ್ಪನೇ ಹಿಟ್ಟನ್ನ ಹಾಕ್ಕೊಳ್ಬೇಕು. ತುಂಬಾ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಅದು ಬೆಂದಮೇಲೆ ದಪ್ಪ ಆಗೋಗ್ಬಿಡುತ್ತೆ. ಸ್ವಲ್ಪ ಮುಕ್ಕಾಲು ವಾಸಿ ಹಾಕ್ಕೊಳ್ಬೇಕು. ನೋಡಿ, ಸ್ವಲ್ಪ ಬೆಂದಮೇಲೆ ಸೈಡೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಂದು ಸೈಡು ಬೆಂದಿದ್ದೆ, ಇದನ್ನು ತಿರುಗಿ ಹಾಕ್ಕೊಳ್ಳೋಣ ನಿಧಾನಕ್ಕೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದೇ ರೀತಿ ಎಲ್ಲ ಪಡ್ಡುಗಳನ್ನು ತಿರುವಿ ಹಾಕ್ಕೊಳ್ಬೇಕು. ತಿರುವಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಮೇಲೆ ಎಣ್ಣೆ ಬಿಡಬೇಕು. ಇನ್ನೊಂದು ಸೈಡು ಕೂಡ ಚೆನ್ನಾಗಿ ರೋಸ್ಟ್ ಬರಬೇಕಲ್ವ. ಹಾಗಾಗಿ ತುಂಬ ಎಣ್ಣೆಯನ್ನು ಜಾಸ್ತಿ ಅನಿಸೋದಿಲ್ಲ ಇದಕ್ಕೆ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಮೇಲ್ಗಡೆ ಪಡ್ಡು ಎದ್ದೊಳೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಬೇಕಾಗತ್ತೆ. ನೋಡಿ, 2 ಸೈಡು ಪಡ್ಡು ಚೆನ್ನಾಗೇ ರೋಸ್ಟಾಗಿ ರೆಡಿ ಇದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊತಾ ಇದ್ದೀನಿ ನಾನು. ಇದು ಚೆನ್ನಾಗಿ ರೋಸ್ಟ್ ಮಾಡಿದ್ರೇ ಚೆನ್ನಾಗಿರುತ್ತೆ ಪಡ್ಡು ತಿನ್ನೋದಕ್ಕೆ. ಸ್ವಲ್ಪ ಬೆಳ್ಳಗೆ ತೆಗೆದುಬಿಟ್ರೆ ಚೆನ್ನಾಗಿ ಅನಿಸೋದಿಲ್ಲ, ರುಚಿ ಇರೋದಿಲ್ಲ. ನೋಡಿ, ಎಲ್ಲ ಅದನ್ನು ತೆಗ್ದಿದ್ದೀನಿ. ಎಷ್ಟು ಈಸಿಯಾಗಿ ಬಂತಲ್ವ ಪಡ್ಡು, ಚೆನ್ನಾಗಿ ಅನಿಸ್ತಾ ಇದೆ. ಬನ್ನಿ ಇದನ್ನೆಲ್ಲ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ, ತೋರಿಸ್ತೀನಿ. ನೋಡಿ, ನಾನು ಪ್ಲೇಟಿಗೆ ಹಾಕಿ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ನೋಡೋದಕ್ಕೆ. ಈಗಲೇ ತಿಂದು ಖಾಲಿ ಮಾಡಬೇಕು ಅಂತ ಅನಿಸ್ತಾ ಇದೆ ಅಲ್ವಾ. ತರಕಾರಿ ಯಾರು ತಿನ್ನೋಕ್ಕೆ ಇಷ್ಟಪಡೋದಿಲ್ವ ಅಂಥವ್ರಿಗೆ ಈ ಥರ ಪಡ್ಡು ಮಾಡಿಕೊಟ್ರೆ ಸುಮ್ಮನೆ ತಿಂತಾರೆ, ಗೊತ್ತೇ ಆಗೋದಿಲ್ಲ ಅವರಿಗೆ. ನೋಡಿ, ನಾನು ಪಡ್ಡನ್ನ ಮುರಿದು ತೋರಿಸ್ತಾ ಇದ್ದೀನಿ. ಕಾಣಿಸ್ತಾ ಇದೆ ನಿಮಗೆ ತರಕಾರಿ? ಏನು ಗೊತ್ತಾಗ್ತಿಲ್ಲ ತರಕಾರಿ ಏನು ಹಾಕಿದ್ದೀವಿ, ಎಷ್ಟು ಹಾಕಿದ್ದೀವಿ ಅಂತ ಅಲ್ವಾ. ನೋಡಿ, ಈ ಥರ ಪಡ್ಡು ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನಿಮಗೆ ಹೇಗನ್ನಿಸ್ತು ಈ ಮಸಾಲ ಪಡ್ಡು ರೆಸಿಪಿ? ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲ ಮರೆಯದಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.